ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕೂಡ ಕನ್ನಡವ ಕರುನಾಡಿನ ಜನತೆಗೆ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ. ಭಾಷೆ ಅನ್ನೋದು ತುಂಬಾ ಸರಳ ಅಷ್ಟೇ ಅಲ್ಲದೆ ತುಂಬಾ ಎಲ್ಲರಿಗೂ ಕೂಡ ಕೇಳುವಾಗದೊಂದು ಇಂಪು ಕೊಡುವಂತಹ ಶಕ್ತಿಯು ಈ ಕನ್ನಡದಲ್ಲಿದೆ. ಹಾಗಾಗಿ ನಾವು ಯಾವುದೇ ಒಂದು ಬೇರೆ ದೇಶಕ್ಕಾಗಿರ್ಬೋದು, ಬೇರೆ ಊರಿಗೆ ಹೋದಾಗ ನಮ್ಮ ಕನ್ನಡವನ್ನು ನಾವು ಸುಲಭವಾಗಿ ಬಿಟ್ಟು ಕೊಡ್ತೇವೆ. ಆದ್ರೆ ಬೇರೆ ರಾಜ್ಯಗಳಿಂದ ಬಂದವರು ತಮ್ಮ ಭಾಷೆಯನ್ನು ಯಾವುದೇ ರೀತಿಯಾಗಿ ಬಿಟ್ಟು ಕೊಡುವುದಿಲ್ಲ. ಹಾಗಾಗಿ ನಾವು ಕೂಡ ನಮ್ಮ ಭಾಷೆಯನ್ನು ಅವರಿಗೂ ಕೂಡ ಕಲಿಸುವ ಅಷ್ಟೇ ಅಲ್ಲದೆ ನಮಗೆ ಗೊತ್ತಿರುವ ಭಾಷೆಯನ್ನು ಇನ್ನೊಬ್ಬರಿಗೆ ಕೂಡ ಹೇಳಿಕೊಡುವ ಅಷ್ಟೇ ಅಲ್ಲದೆ ನಾವು ಕೂಡ ಪ್ರತಿಯೊಬ್ಬರು ಕೂಡ ನಾವು ಕನ್ನಡವನ್ನು ಮಾತಾಡೋದ್ರಿಂದ ನಮ್ಮಲ್ಲಿ ಬೇರೆಯವರಿಗೆ ಕೂಡ ಒಂದು ಕಲಿಬೇಕು ಅನ್ನೋ ಉತ್ಸಾಹ ಆಗಿರ್ಬೋದು, ಅವರಿಗೆ ಕೂಡ ಖುಷಿ ಆಗ್ತದೆ ಕಲೀಲಿಕ್ಕೆ. ತಮ್ಮ ಭಾಷೆ ತಾವು ಬಿಟ್ಟು ಕೊಡುವಾಗ ಇನ್ನೊಬ್ರು ಹೇಗೆ ಒಂದು ಕಲೀಲಿಕ್ಕೆ ಸಾಧ್ಯ. ಹಾಗಾಗಿ ಒಂದು ಹಿಂಜರಿಯದೆ ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದೇವೆ ಅಷ್ಟೇ ಅಲ್ಲದೆ ಈ ಕನ್ನಡ ಮಣ್ಣಲ್ಲಿ ಹುಟ್ಟಿದ್ದೇವೆ ಅಂತ ಹೇಳಿದ್ರೆ ನಾವು ತುಂಬಾ ಪುಣ್ಯವಂತರು. ಇವ ಸಂಸ್ಕೃತಿ ಆಗಿರ್ಬೋದು, ಒಂದು ಪದ್ಧತಿಗಳಾಗಿರ್ಬೋದು, ಅಥವಾ ಒಂದು ಯಾವುದೇ ರೀತಿ ಈ ಧರ್ಮದಲ್ಲಾಗಿರ್ಬೋದು, ಈ ಭಾಷೆಯಲ್ಲಿ ಕನ್ನಡ ಮಣ್ಣಲ್ಲಿ ಹುಟ್ಟಿದ್ದೇವೆ ಅಂದ್ರೆ ಅದು ನಮ್ಮ ಪುಣ್ಯ ಅಂತಾನೆ. ನವೆಂಬರ್ 1ಕ್ಕೆ ಮಾತ್ರ ಸೀಮಿತ ಇಡದೆ ಪ್ರತಿದಿನವೂ ಕೂಡ ನಾನೊಬ್ಬ ಕನ್ನಡಿಗಳು, ನಾನೊಬ್ಳು ಕನ್ನಡತಿ ಅಂತ ಹೇಳಿಕ್ಕೆ ಹೆಮ್ಮೆ ಪಡುವಂತಹವರು ನಾವು ಕರ್ನಾಟಕದವರಾಗಿರ್ಬೇಕು. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಕನ್ನಡ ಭಾಷೆಯನ್ನು ನಾವಲ್ಲದೆ ಬೇರೆಯವರು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲೇ ಹೋದ್ರೆ ಕೂಡ ನಮ್ಮ ಭಾಷೆಯನ್ನು ಬಿಟ್ಟು ಕೊಡಬಾರದು. ಅಷ್ಟೇ ಅಲ್ಲದೆ ಬೇರೆಯವರಿಗೂ ಕೂಡ ನಮ್ಮ ಭಾಷೆಯನ್ನು ಹೇಳಿಕೊಡುವ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.